ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲೇ ವಿಡಿಯೋ. ಬೆಳಿಗ್ಗೆ ಎದ್ದು ಹೊರಗೆ ಬಂದಾಗ ತುಂಬ ಚಳಿ ಇತ್ತು, ಗಾಳಿನೂ ಜೋರಾಗಿ ಬೀಸ್ತಿತ್ತು. ನಿನ್ನೆ ರಾತ್ರಿ ಮಳೆ ಬಂದ ಕಾರಣ ತುಂಬ ಚಳಿ ಬೇರೆ ಇತ್ತು. ಏನಾದರೂ ಬಿಸಿ ಬಿಸಿ ಖಾರ ಖಾರ ತಿನ್ನುವಂತ ಅನ್ನಿಸ್ತು. ಆದರೆ ಬೆಳಿಗ್ಗೆ ನಾಷ್ಟ ಆಗಿತ್ತು, ಅದಕ್ಕೆ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಏನು ಸ್ವೀಟ್ ಮಾಡ್ಕೊಳ್ಳೋ ಅಂದ್ಕೊಂಡಾಗ ಹಾಲು ಕೇಕ್ ಮಾಡುವ ಅಂತ, ಬೇಗನೂ ಆಗುತ್ತೆ ಅಂತ ಅಂದ್ಕೊಂಡು ಮಾಡಿದೆ. ಆದರೆ ನಾನು ಮಾಡಿದ ಒಂದು ತಪ್ಪಿಂದಾಗಿ ಬೇಗ ಆಗೋದು ತುಂಬ ತಡ ಆಯಿತು. ಆ ತಪ್ಪೇನು ಅಂತೇಳಿ ಮತ್ತೆ ಹೇಳ್ತೀನಿ. ಇವಾಗ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ ಹೇಳ್ತೀನಿ. ಹಾಲು 1 ಲೀಟ್ರ್, 1 ಕಪ್ ಸಕ್ಕರೆ, ಏಲಕ್ಕಿ ಹುಡಿ, ತುಪ್ಪ, ಡ್ರೈ ಫ್ರೂಟ್ಸ್. ಇದು ಆಪ್ಷನಲ್. ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಅಡುಗೆ ಸ್ಟಾರ್ಟ್ ಆಗಿತ್ತು, ಹಾಗಾಗಿ ಮೊದಲಿನ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ನಾನು ಒಬ್ಬಳೇ ವಿಡಿಯೋ ಮಾಡ್ತಿರೋದ್ರಿಂದಾಗಿ ನನಗೆ ಇದು ತುಂಬ ಕಷ್ಟ ಆಗಿತ್ತು. ವಿಡಿಯೋ ಮಾಡ್ಕೊಂಡು ಅಡುಗೆ ಮಾಡಬೇಕಿತ್ತು. ಹಾಗಾಗಿ ಫಸ್ಟ್ ಹಾಲು ಕುದಿಸ್ಲಿಕ್ಕೆ ಇಟ್ಟೆ ಪಾತ್ರೆಯಲ್ಲಿ. ಹಾಲು ಕುದ್ದಾದ ನಂತರ ಉಕ್ಕಿ ಬರುತ್ತಲ್ಲ, ಆವಾಗ ಒಂದು ಸಣ್ಣ ಉರಿಯಲ್ಲಿ ಇಟ್ಟು ಕಾಲು ಭಾಗ ನಿಂಬೆ ಹಾಕಿದರೆ ಸಾಕಾಗುತ್ತೆ. ಜಾಸ್ತಿ ನಿಂಬೆ ಹಾಕೋಕ್ಕೆ ಹೋಗಬೇಡಿ, ಅಂದರೆ ಹುಳಿ ಆಗುತ್ತೆ. ಆದರೆ ನಾನು ತಪ್ಪು ಮಾಡಿದೆ ಅಂತಂದೆಲ್ಲ, ನಾನು ನಂದಿನಿ ಗುಡ್ ಲೈಫ್ ಹಾಲು ತಗೊಂಡೆ. ಅದರಿಂದ ತುಂಬ ಹೊತ್ತಾಯಿತು. ನಾನು ಆಲ್ಮೋಸ್ಟ್ 1 ಅವರ್ ಹಿಡಿತು ಹಾಲು ಹೊಡಿಲಿಕ್ಕೇ. ನಾನು ಕಾಲು ಭಾಗ ಹಾಕಿದ್ದೆ ಫಸ್ಟಿಗೆ, ಆಗಲಿಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು, ರೆಗ್ಯುಲರ್ ಅಥವಾ ಪ್ಯಾಕೆಟ್ ಮಿಲ್ಕ್ ತಗೊಳ್ಳಿ, ಕೆನೆಬರಿತ ಹಾಲು ತಗೊಳ್ಳಿ. ಸೊ ಅದು ಬೇಗ ಆಗುತ್ತೆ. ನಾನು ಹಾಲುಗೆ ಇಲ್ಲಿ ನೋಡಿ 1 ಇಡೀ ನಿಂಬೆ ಹಾಕ್ತೆ. ಇಲ್ಲಿ ನೋಡಿ ತೋರಿಸ್ತಿದ್ದೀನಿ, 1 ಇಡೀ ನಿಂಬೆ ಹಾಕ್ತೆ. ಅದಾದ ನಂತರ ಈ ಥರ ಹೊಡೀತು. ಅದು ತುಂಬ ಹೊತ್ತಾಯಿತು. 1 ಅವರ್ 2 ಅವರ್ ಥರ 1.5 ಅವರ್ ಆಗಿದೆ. ಬೇಗ ಆಗುತ್ತೆ ಅಂತ ಅನ್ಸ್ಕೊಂಡು ತುಂಬ ಲೇಟ್ ಆಯಿತು. ಸೊ ಈ ಮಿಸ್ಟೇಕನ್ನು ನೀವು ಮಾಡಬೇಡಿ. ನಾನು ಹಾಗೆ ಮಾಡ್ತಿರುವಾಗ ಡ್ರೈ ಆಗ್ತಾ ಬಂತು ನೀರು ಮತ್ತು ಇದು ಸಪ್ರೇಟ್ ಆಗುತ್ತಲ್ಲ, ಡ್ರೈ ಆಗ್ತಾ ಬಂತು. ಡ್ರೈ ಆಗ್ತಾ ಬಂದಾಗ ನಾನು ಒಂದು ತುಪ್ಪ ಹಾಕ್ತೆ, 1 ಚಮಚ ತುಪ್ಪ ಹಾಕ್ತೆ. ಇನ್ನು ತಳ ಹಿಡಿಬಾರ್ದು ಅಂತೇಳಿ ನಾನು ಹೀಗೆ ಸೌಟ್ ಹಾಕಿ ಕಲಿಸ್ತಾ ಇರಿ, ತಳ ಹಿಡಿಬಾರ್ದು. ನಾನು ಸ್ವಲ್ಪ ದೊಡ್ಡ ಉರಿಯಲ್ಲಿ ಇಟ್ಟಿದ್ದ ಕಾರಣಕ್ಕಾಗಿ ನಾನು ಆವಾಗ ಮಗಿಸ್ತಿದ್ದೆ. ಮತ್ತು ಏನಂದರೆ ನನಗೆ ವಿಡಿಯೋ ನಾನು ಒಬ್ಬಳೇ ಮಾಡ್ತಿರೋದ್ರಿಂದ ನನಗೆ ಯಾರೂ ಹೆಲ್ಪಿಗಿರಲಿಲ್ಲ. ನಾನು ವಿಡಿಯೋ ಮಾಡಿಕೊಂಡೇ ಅಡುಗೆ ಮಾಡ್ತಿರೋದ್ರಿಂದ ಕೆಲವೊಂದು ಸ್ಕಿಪ್ ಆಗಿದೆ. ನಾನು ಹೇಳ್ತೀನಿ ಏನು ಸ್ಕಿಪ್ ಆಗಿದೆ. ನಾನು ಸಕ್ಕರೆ ಹಾಕಿದ್ದೆ ಒಂದು ಸ್ಕಿಪ್ ಆಗಿದೆ, ಆದರೆ ನಾನು ಕರೆಕ್ಟಾಗಿ ಎಲ್ಲಿ ಸಕ್ಕರೆ ಹಾಕಿದೆ ಅಂತ ಹೇಳ್ತೀನಿ. ಇವಾಗ ಎಲ್ಲ ನೀರು ಡ್ರೈ ಆಗಬೇಕು. ಡ್ರೈ ಆಗೋ ತನಕ ಕಲಿಸ್ತಾನೆ ಇರಬೇಕು. ನನಗಂತೂ ತುಂಬ ಟೈಮ್ ಹಿಡಿತು. ಆಲ್ಮೋಸ್ಟ್ ಡ್ರೈ ಆದ ನಂತರ ಇವಾಗ 1 ಕಪ್ ಸಕ್ಕರೆ ಹಾಕ್ತೆ. ಸಕ್ಕರೆ ಹಾಕಿದ ನಂತರ ಅದು ನೀರು ಬಿಟ್ಟಾದ ನಂತರ 1 ಚಮಚ ತುಪ್ಪ ಹಾಕ್ತೆ. 1 ಚಮಚ 2 ಚಮಚ ಹಾಕಿ, ನಿಮ್ಗೆ ಅಳತೆಗೆ ತಕ್ಕಷ್ಟು ಹಾಕಿ, ಆದ ನಂತರ ಅದನ್ನು ಹಾಗೆ ಮಗ್ಸ್ತಾ ಇರಿ. ಮಗ್ಸ್ತಾ ಇದ್ದಾಗ ಏನು ತುಪ್ಪ ಹಾಕಿರ್ತೀವಿ ಅದು ಅದರಲ್ಲೇ ಬೆಂದು ತುಪ್ಪದು ಸೈಡ್ ಬಿಟ್ಟು ಬರುತ್ತೆ. ಅಷ್ಟರ ತನಕ ನಾವು ಮಗ್ಸ್ತಾನೆ ಇರಬೇಕು. ಕೈ ಸೌಂಡ್ ಬಿಟ್ಟು ಇದೇ ಹೋಗಬಾರ್ದು. ನಾನು ಆವಾಗ ಸಣ್ಣ ಉರಿಯಲ್ಲಿ ಇಟ್ಟಿದ್ದೆ. ಹೀಗೆ ಸಣ್ಣ ಉರಿಯಲ್ಲಿ ಇದು ಮಾಡ್ತಿರುವಾಗ ಚೆನ್ನಾಗಿ ಬಂತು. ಅದಾದ ನಂತರ ಏನು ಮಾಡಿದೆ ಅಂದರೆ, ಅದು ಬ್ರೌನಿಷ್ ಕಲರ್ ಆಗಬೇಕು. ಅದೇ ಥರ ಇದು ಮಾಡಿ. ಇಲ್ಲಿ ನೋಡಿ, ನಾನು ಬ್ರೌನಿಷ್ ಕಲರ್ ಆದದ್ದು ವೀಡಿಯೋ ಮಾಡಿದ್ದೀನಿ. ಅಷ್ಟರ ತನಕ ಇದಿಷ್ಟು ಗಟ್ಟಿ ಆಗಬೇಕು. ಆವಾಗ ತನಕ ನೀವು ಮಾಡ್ತಾನೆ ಇರಬೇಕಾಗುತ್ತೆ. ನೆಕ್ಸ್ಟ್ ನಾನೊಂದು ಪಾತ್ರೆ ತಗೊಂಡು ಅದರಲ್ಲಿ ಬಟರ್ ಹಾಕಿ, ಇದು ಬಟರ್ ಹಾಕಿ ಅಥವಾ ಬಟರ್ ಪೇಪರ್ ಹಾಕಿ, ಅದನ್ನು ಈ ಪಾಕ ಏನಿದೆ ಅದನ್ನು ಹಾಕಿ ಮೇಲ್ಗಡೆ ಡ್ರೈ ಫ್ರೂಟ್ಸನ್ನು ಉದುರಿಸಿ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಒಂದು 15 ಮಿನಿಟ್ಸ್ ಇಟ್ಟಾದ ನಂತರ ಉಳಿದದ್ದು 15 ಮಿನಿಟ್ಸನ್ನು ಫ್ರಿಡ್ಜ್ ಒಳಗೆ ಇಟ್ಟೆ. 15 ಮಿನಿಟ್ಸ್ ಅಲ್ಲ, ಹಾಫ್ ಆನ್ ಅವರ್ ಇಟ್ಟಿದ್ದೀನಿ. ಅದು ಇಟ್ಟಾದ್ಮೇಲೆ ಬಟ್ಟೆ ಕಟ್ಟಿ ಅಂದರೆ ಸ್ವಲ್ಪ ಕೋಲ್ಡ್ ಆಗಲಿ ಅಂತೇಳಿ ಬಟ್ಟೆ ಕಟ್ಟಿ ಇಟ್ಟೆ ಫ್ರಿಜ್ಜಲ್ಲಿ. ಅದಾದ ನಂತರ ಚೆನ್ನಾಗಿ ಬಂತು. ಇದನ್ನು ಕಟ್ ಮಾಡಿ ಸರ್ವ್ ಮಾಡಿದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್.